ಆರೆಂಜ್ ಕಲರ್ ಫ್ಲ್ಯಾಗಲ್ಲಿ ಡೆಕೋರೇಷನ್ಗಳನ್ನ ಅಂದರೆ ಫಸ್ಟ್ ಥಾಟ್ ಬಂದುಬಿಟ್ಟಿರುತ್ತೆ, ಓ ರಾಮನವಮಿನೋ ಹನುಮ ಜಯಂತಿನೋ ಅಥವಾ ಗಣೇಶ ವಿಸರ್ಜನೆನೋ ಯಾವುದೋ ಒಂದು ಪ್ರೋಗ್ರಾಮ್ ಇರಬೇಕು, ಈ ಥರ ಎಲ್ಲ ಡೆಕೋರೇಷನ್ ಇರುತ್ತೆ, ಅಥವಾ ಊರ ಹಬ್ಬನೋ ಜಾತ್ರೆನೋ ಅಂತ. ಆ್ಯಂಡ್ ರಾಮನವಮಿಗಿನ್ನ ಟೈಮ್ ಇದೆ, ಗಣೇಶನ ಹಬ್ಬ ಮುಗಿದೋಗಿದೆ, ಊರ ಜಾತ್ರೆ ಸದ್ಯಕ್ಕಿಲ್ಲ, ಅದು ಕೂಡ ದೀಪಾವಳಿ ಟೈಮಲ್ಲಿ ಮುಗಿದೋಯ್ತು. ಇವತ್ತು ನಾನು ಹೋಗ್ತಾ ಇರೋದು ಹನುಮಂತನ ಟೆಂಪಲ್ಗೆ, ಆಂಜನೇಯನ ದೇವಸ್ಥಾನಕ್ಕೆ. ಆ್ಯಂಡ್ ನಾಳೆ ಹನುಮ ಜಯಂತಿ ಇದೆ, ಸೊ ಹಾಗಾಗಿ ಇವತ್ತಿನ ಹಿಂದಿನ ದಿನ ಅನ್ನದಾನಕ್ಕೆ ಮಾಡ್ತಾರೆ. ಇದು ನಮ್ಮೂರಿನ ಆಂಜನೇಯ. ಆ್ಯಂಡ್ ಇವತ್ತು ಅನ್ನದಾನ ಇತ್ತು ಮಧ್ಯಾಹ್ನ, ನಾವು ಫ್ರೀ ಆಗಿದ್ದು ಸಂಜೆ, ಹಂಗಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. 2 ತಿಂಗಳ ಹಿಂದೆ ದೇವಸ್ಥಾನನ ರಿನೋವೇಟ್ ಮಾಡಿ ಓಪನ್ ಮಾಡಿದರು. ಆ್ಯಂಡ್ ಅದಾದಮೇಲೆ ನಾನು ಬಂದೇ ಇರಲಿಲ್ಲ, ಇವಾಗಲೇ ಬಂದಿದ್ದು. ಪ್ರತಿ ವರ್ಷದಂತೆ ಈ ವರ್ಷದೂ ಹನುಮ ಜಯಂತಿ ಚೆನ್ನಾಗೇ ಆಯಿತು. ಆ್ಯಂಡ್ ಹನುಮಂತನ ದರ್ಶನ ಕೂಡ ನಾವು ತೊಗೊಂಡ್ವಿ, ನೀವು ತೊಗೊಳ್ಳಿ, ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಡೆಕೋರೇಷನ್ ಎಲ್ಲ ಪ್ರತಿ ವರ್ಷವೂ ಒಂದೊಂದು ಥೀಮಲ್ಲಿ ಮಾಡ್ತಾರೆ. ಲಾಸ್ಟ್ ಇಯರು ಹಣ್ಣು ತರಕಾರಿ ಎಲ್ಲ ಹಾಕಿ ಮಾಡಿದರು.